ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್, ಫೇಸಲ್ಲಿ ಹೇರ್ ಇದ್ದರೆ ವ್ಯಾಕ್ಸ್ ಮಾಡಿಸ್ಕೊಳಕ್ಕೂ ಭಯ ಆ್ಯಂಡ್ ಥ್ರೆಡ್ ಮಾಡಿಸ್ಕೊಳಕ್ಕೂ ಭಯ ಅನ್ನೋರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ರೆಡ್ ಅಂತ ಅಂದರೆ ತುಂಬ ಪೇನ್ ಆಗುತ್ತೆ ಆ್ಯಂಡ್ ವ್ಯಾಕ್ಸ್ ಅಂದ್ರೂ ತುಂಬ ಪೇನ್ ಆಗುತ್ತೆ. ಪೇನ್ಲೆಸ್ ಅಂತ ಅಂದರೆ ಇದೊಂದೇ ರಾಮಬಾಣ ಅನ್ನೋದು. ಹೈಬ್ರೋ ಶೇಪರ್ ನಿಮಗೆ ಶಾಪಲ್ಲೂ ಸಿಗುತ್ತೆ ಆ್ಯಂಡ್ ಆಲ್ಸೋ ಆನ್ಲೈನಲ್ಲೂ ನೀವು ಪರ್ಚೇಸ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಹೇರ್ ಬಂದಿದೆ ಅಂದರೆ ನನ್ನ ಫೇಸ್ ಮೇಲೆ, ಲೈಕ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ತುಂಬ ಆಗಿದೆ. ನಮ್ಮನ್ನು ನಾವು ಆದಷ್ಟು ಟೈಮ್ ಕೊಡಬೇಕು ಅಂತ ನನ್ನ ಪ್ರಕಾರ. ಸೊ ತುಂಬ ದಿನ ಆಗಿತ್ತು ನನ್ನ ಒಂದು ಫೇಸ್ ಮೇಲೆ ಹೇರ್ ರಿಮೂವ್ ಮಾಡಿ. ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದೆ, ಸೊ ಅದಕ್ಕೆ ಹೇರ್ ರಿಮೂವ್ ಮಾಡ್ಕೊತಾ ಇದ್ದೆ. ಇದರಲ್ಲೇ ನಾನು ಐಬ್ರೋನು ನಾನೇ ಮಾಡ್ಕೊತೀನಿ ಒಂದೊಂದು ಟೈಮ್. ಯಾವಾಗಲಾದರೂ ಮಾತ್ರ ನಾನು ಪಾರ್ಲರಿಗೆ ಹೋಗೋದು. ನಾನು ಮನೆಯಲ್ಲೇ ಆದಷ್ಟು ಎಲ್ಲ ಫೇಸ್ ಹೇರ್ ರಿಮೂವ್ ಮಾಡ್ಕೊಳ್ಳೋದು, ಐಬ್ರೋ ಎಲ್ಲ. ಆ್ಯಂಡ್ ಈಗ ನೋಡಿ ಎಷ್ಟು ಚೆನ್ನಾಗಿ ಬಳ ಅಂತಿದೆ ಅಲ್ವಾ ಮುಖ. ಈ ರೀತಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಬೋದು. ಸುಮ್ಮನೆ ಹೋಗಿ ಪಾರ್ಲರಲ್ಲಿ ದುಡ್ಡು ವೇಸ್ಟ್ ಮಾಡೋಕ್ಕಿಂತ ನೀವೇ ಮನೆಯಲ್ಲಿ ಸಿಂಪಲಾಗಿ ಮಾಡುವಂಥದ್ದು. ಹಾಗೆ ನಾನು ಸ್ವಲ್ಪ ಹನಿ ಮತ್ತು ಕಾಫಿ ಪೌಡ್ರನ್ನ ಯೂಸ್ ಮಾಡ್ಕೊಂಡು ಹಾಗೆ ಫೇಸ್ ಮೇಲೆ ರಬ್ ಮಾಡ್ಕೊತಾ ಇದ್ದೀನಿ. ಈ ಪ್ಯಾಕಿಂದ ನಿಮಗೆ ಫೇಸ್ ಮೇಲೆ ಟ್ಯಾನ್ ಇದ್ದರೆ ಟ್ಯಾನ್ ರಿಮೂವ್ ಮಾಡುತ್ತೆ ಆ್ಯಂಡ್ ನಿಮ್ಮ ಒಂದು ಫೇಸ್ ಮೇಲೆ ಏನಾದರೂ ಡರ್ಟ್ಸ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಫೇಸ್ನ ಸ್ಮೂತ್ನೆಸ್ ಆಗಿ ಇಡುತ್ತೆ. ಈ ಒಂದು ಫೇಸ್ ಪ್ಯಾಕಿಂದ ವಾರದಲ್ಲಿ 3 ಟೈಮ್ಸ್ ಇಲ್ಲ 2 ಟೈಮ್ಸ್, ಅಷ್ಟು ಆಗಲಿಲ್ಲ ಅಂದರೆ 1 ಟೈಮ್ ಆದರೂ ಮಾಡ್ಕೊಬೋದು. ನಾನು ವಾರದಲ್ಲಿ 3 ಟೈಮ್ಸ್ ಹಾಗೆ ಮಾಡ್ಕೊತೀನಿ. ಒಂದು ಫೇಸ್ ಕ್ಲಿಯರ್ ಆಗಿ ಇರುತ್ತೆ ಆ್ಯಂಡ್ ಆಲ್ಸೋ ಸ್ಮೂತಾಗಿರುತ್ತೆ ಫೇಸ್. ನನಗೆ ತುಂಬ ಇಷ್ಟ. ಹನಿ ಆ್ಯಂಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹನಿ ಪ್ಲಸ್ ಕಾಫಿ ಪೌಡ್ರು. ಆಫ್ಟರ್ 5 ಮಿನಿಟ್ಸ್ ನೀವು ಫೇಸ್ ವಾಶ್ ಮಾಡ್ಕೊಂಬಂದು ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ರೈಟಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫೇಸ್ ಅಂತ. ಆದಷ್ಟು ಟೈಮ್ ಕೊಟ್ಕೊಳ್ಳಿ ನಿಮ್ಮನ್ನು ನೀವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇವತ್ತು ಕೋಕೋಗೆ 6 ಮಂತ್ ಬಿದ್ದಿದೆ. ತುಂಬ ಖುಷಿ ಆಗ್ತಾಯಿದೆ. 5 ತಿಂಗಳು ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಟೈಮ್ ಎಷ್ಟು ಬೇಗ ಹೋಗುತ್ತಲ್ವ. ಹಾಗೆ ಪಾಪು ಹೇಗೆ ಬೆಳೆದ್ಲು ಅಂತಲೂ ನಮಗೆ ಗೊತ್ತಾಗಲ್ಲ, ಅಷ್ಟು ಬೇಗ ಬೆಳೀತಾ ಇದ್ದಾಳೆ. ಆ್ಯಂಡ್ ಗೋಲುಗಂತೂ ತುಂಬ ಖುಷಿ. ಕೇಕ್ ಅಂದರೆ ಅವನಿಗೆ ತುಂಬ ಇಷ್ಟ. ಅವ್ರ ಪಪ್ಪ ತಂದಿದ್ದು ನೋಡಿತ್ತು, ಅವನ ಒಂದು ರಿಯಾಕ್ಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕೇಕ್ ತುಂಬ ತಿಂದ್ಬಿಟ್ಟ. ಫುಲ್ ಕೇಕಿಗೆ ಬಾಯಿ ಹಾಕ್ತಿದ್ದ ಅವನು. ಅಷ್ಟು ಅವ್ನ ಕ್ಯೂರಿಯಾಸಿಟಿ ನೋಡೋಕ್ಕಾಗ್ತಿರ್ಲಿಲ್ಲ ನಮಗಂತೂ. ಆ್ಯಂಡ್ ತ್ರಿನಿಮಾ ಅಂತೂ ತುಂಬ ಲೈಕ್ ಸರ್ಪ್ರೈಸಾಗಿ ಏನು ಮಾಡ್ತಿದ್ದಾರೆ ಇವರು ಅಂತ ನೋಡ್ತಾ ಇದ್ನು. ಆ್ಯಂಡ್ ಕೇಕ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಚಿಕ್ಕದಾಗಿ ಏನಾದರೂ ಒಂದು ಸೆಲೆಬ್ರೇಷನ್ ಮಾಡಿದ್ರೆ ಒಂಥರ ಖುಷಿ ಆಗುತ್ತೆ. ತುಂಬ ದಿವಸ ಆಗಿತ್ತು ನಾವು ಕೇಕ್ ಕಟ್ ಮಾಡಿಸಿ. ಹಾಗೆ ಹೇಗೋ ಪಾಪುಗೆ 6 ಮಂತ್ ಬಿದ್ದಾಗ ಕೇಕ್ ಕಟ್ ಮಾಡೋಣ ಅಂತ ನನ್ನದೇ ಒಂದು ಐಡಿಯಾ ಇತ್ತು. ತೊಗೊಂಬನ್ನಿ ಅಂತ ಹೇಳಿದ್ದೆ. ಮೂಡ್ ಚೆನ್ನಾಗಿ करे तैयार करे क्या करे क्लीन आಗಿ ಅಜಗತ್ತಿ ಮಮ್ಮ ಕರಿ ಚಲ್ ಅಟಕ್ಕ. ಅವಳ ತಂಗಿಗಂತೂ ನಗ್ಸೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದ. ಆ್ಯಂಡ್ ಅವಳು ಆಶ್ಚರ್ಯತಕವಾಗಿ ನೋಡ್ತಾ ಇದ್ಲು, ಏನು ಮಾಡ್ತಿದ್ದಾನೆ ನಮ್ಮ ಅಣ್ಣ ಅಂತ. ಆ್ಯಂಡ್ ಇಬ್ಬರು 6 ಮಂತಲ್ಲಿ ಹೇಗಿದ್ದರು ಆ ಫೋಟೋನ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಇಬ್ಬರು ಅಂತ. ಆ್ಯಂಡ್ ಒಂದಿಷ್ಟು ಕ್ಲಿಪ್ಸನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.